ಆತ್ಮೀಯ ಭಾರತ ದೇಶದ ನಿವಾಸಿಗಳೇ, ಭಾರತದ ಜನಗಣತಿ 2027 ಪ್ರಾರಂಭವಾಗಿದೆ. ಇದರಲ್ಲಿ 2 ಹಂತಗಳಾಗಿದ್ದು, ಮೊದಲ ಹಂತದಲ್ಲಿ ಮನೆ ಪಟ್ಟಿಯನ್ನು ತಯಾರಿಸತಕ್ಕಂಥದ್ದು. ಹಾಗಾಗಿ ಈ ಮನೆ ಪಟ್ಟಿಯನ್ನು ಗಣತಿದಾರರು ತಮ್ಮ ಮನೆಗೆ ಬಂದು ಮಾಡೋದಕ್ಕಿಂತ ಪೂರ್ವದಲ್ಲೇ ಸ್ವಯಂ ಆಗಿ ಸ್ವತಃ ನಾಗರಿಕರು ತಮ್ಮ ಮನೆಯ ಒಂದು ಮನೆ ಪಟ್ಟಿಯನ್ನು ತಯಾರಿಸಬಹುದಾಗಿದೆ. ಹಾಗಾಗಿ ತಾವುಗಳು ಹೇಗೆ ಒಂದು ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ನೋಂದಣಿಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತಾ ಹೋಗೋಣ. ತಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಅಲ್ಲಿ ತಾವು census.gov.in/se ಎಂದು ತಾವು ಟೈಪ್ ಮಾಡಿದ್ದೆ ಆದರೆ ತಮಗೆ ಈ ರೀತಿಯ ಪೇಜ್ ಏನಾಗುತ್ತೆ ಓಪನ್ ಆಗ್ತಾಯಿದೆ. ತಾವು ನೋಡ್ತಿರ್ಬೋದು ಸೆಲ್ಫ್ ಎನ್ಯುಮರೇಷನ್ SE ಅಂತಕ್ಕಂಥದ್ದು. ಅದನ್ನು ಕ್ಲಿಕ್ ಮಾಡಿದ್ದೆ ಆದರೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲಿಗೆ ತಮ್ಮ ರಾಜ್ಯದ ಹೆಸರು, ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಯ ಹೆಸರನ್ನು ನಮೂದಿಸಿ ನಂತರದಲ್ಲಿ ಅಲ್ಲಿರುವ ಕ್ಯಾಪ್ಚಾವನ್ನು ನಮೂದಿಸಬೇಕು. ಕ್ಯಾಪ್ಚಾ ನಮೂದಿಸಿದ ನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಿದ್ದೆ ಆದರೆ ತಮಗೆ ಈ ರೀತಿಯ ಒಂದು ಮತ್ತೆ ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ಮೊದಲಿಗೆ ತಾವು ಏನು ಮಾಡಬೇಕಾಗುತ್ತದೆ, ಆ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಬರೆಯಬೇಕಾಗುತ್ತದೆ. ಕುಟುಂಬದ ಮುಖ್ಯಸ್ಥರ ಹೆಸರು ಬರೆದ ನಂತರ ಅಲ್ಲಿ ಇರ್ತಕ್ಕಂಥ ತಮ್ಮ ಒಂದು 10 ಅಂಕೆಯ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದಿಸಬೇಕು. ಅದರ ನಂತರ ಕೆಳಗಡೆ ಇರ್ತಕ್ಕಂಥ ಇಮೇಲ್ ಏನಿದೆ ಆಪ್ಷನಲ್ ಆಗಿದೆ, ಆ ಇಮೇಲನ್ನು ಕೂಡ ತಾವು ಬರೆಯಬಹುದು. ಒಂದೊಮ್ಮೆ ಇಮೇಲ್ ಬರೆದಿದ್ದೆ ಆದರೆ ತಮಗೆ ಸ್ವಯಂ ನೋಂದಣಿ ಆದ ನಂತರ ಸೆಲ್ಫ್ ಎನ್ಯುಮರೇಷನ್ ಆದ ನಂತರ 12 ಅಂಕೆಯ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಾಗಿದೆ ತಮ್ಮ ಮೇಲ್ಗೆ ಕೂಡ ಬರುತ್ತದೆ. ಹಾಗಾಗಿ ತಾವು ಆಪ್ಷನಲ್ ಆಗಿ ಇಮೇಲನ್ನು ಬರೆಯಬಹುದಾಗಿದೆ. ಇಮೇಲ್ ಆದ ನಂತರ ತಮಗೆ OTP ಪ್ರೊಸೀಡ್ ಆ್ಯಂಡ್ ಸೆಂಡ್ ಮಾಡಿದಾಗ ಆ OTP ಬರುತ್ತೆ. OTPಯನ್ನು ತಾವು ಏನು ಮಾಡ್ಬೋದು, ತಾವು ವೆರಿಫೈ ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಭಾಷೆಯನ್ನು ಏನದು ಯಾವ ಭಾಷೆಯಲ್ಲಿ ತಾವು ಉತ್ತರವನ್ನು ತುಂಬ್ತೀರಿ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಆ OTPಯನ್ನು ವೆರಿಫೈ ಮಾಡ್ತಾಯಿದ್ದೀವಿ. OTP ವೆರಿಫೈ ಆದ ನಂತರ ತಮಗೇನಾಗುತ್ತೆ ಅಂದರೆ ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ. ಅಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ನೀಡಬೇಕಾಗುತ್ತದೆ. ನೋಡ್ತಾ ಇರ್ಬೋದು ಇಲ್ಲಿ ಪದೇ ಕೇಳುವ ಪ್ರಶ್ನೆಗಳು ಅಂತ ಹೇಳ್ತದೆ. ಮೊದಲಿಗೆ ರಾಜ್ಯ ಸ್ಟೆಪ್ 1ಲ್ಲಿ ಗೊತ್ತಾಗಿದೆ. ಅದಾದ ನಂತರ ಕೆಳಗಡೆ ತಮ್ಮ ಜಿಲ್ಲೆಯ ಹೆಸರನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ತಾವು ಸೆಲೆಕ್ಟ್ ಮಾಡ್ಬೋದಾಗಿದೆ. ನೋಡಿ ಇಲ್ಲಿ ಕಲಬುರಗಿ ಜಿಲ್ಲೆ ಅಂತ ನಾವು ಸೆಲೆಕ್ಟ್ ಮಾಡಿವಿ. ತಮ್ಮ ಮನೆಯ ಯಾವ ಏರಿಯಾದಲ್ಲಿ ಬರುತ್ತದೆಯೋ ಆ ಏರಿಯಾದ ಪಿನ್ ಕೋಡನ್ನು ಕೂಡ ತಾವು ನಮೂದಿಸಬೇಕು. ನಾವು ಇಲ್ಲಿ ನಮೂದಿಸಿದ ನಂತರ ಕೆಳಗಡೆ ಗ್ರಾಮ ಪಟ್ಟಣ ಅಂತಿದೆ. ತಮ್ಮ ಒಂದು ಮನೆಯ ಗುರುತಿನ ಒಂದು ಲೊಕೇಶನ್ಗೋಸ್ಕರ ತಮ್ಮ ಸರಿಯಾದ ವಿಳಾಸವನ್ನು ಇಲ್ಲಿ ತಾವು ನಮೂದಿಸಿದ್ದೆ ಆದರೆ ಆಟೋಮೆಟಿಕಲಿ ಏನಾಗುತ್ತದೆ, ಲೊಕೇಶನ್ ಸೆಲೆಕ್ಟ್ ಆಗುತ್ತದೆ. ಇಲ್ಲದೇ ಇದ್ದರೆ ತಾವು ಆ ಲೊಕೇಶನನ್ನು ಗುರುತಿಸಬೇಕಾಗ್ತದೆ. ನಾವು ಇಲ್ಲಿ ಒಂದು ಮನೆಯ ವಿಳಾಸ ಇರ್ತಕ್ಕಂಥ ಅಡ್ರೆಸ್ಸನ್ನು ನಾವು ನಮೂದಿಸಿ ಹುಡುಕಿ ಅಂತ ಹೇಳಿದಾಗ ಮುಂದೆ ನಿಮಗೇನಾಗುತ್ತೆ, ಆಟೋಮೆಟಿಕಲಿ ಅದು ಮ್ಯಾಪ್ ಸೆಲೆಕ್ಟ್ ಆಗುತ್ತೆ. ಮ್ಯಾಪ್ ಸೆಲೆಕ್ಟ್ ಆದ ನಂತರ ನಾವು ಮುಂದೆ ಹೋದಾಗ ನಮಗೆ ಮತ್ತೇನಾಗುತ್ತೆ, ಈ ಪ್ರಶ್ನಾವಳಿಗಳು ಪ್ರಾರಂಭವಾಗುತ್ತವೆ. ತಮ್ಮ ಒಂದು ಜನಗಣತಿ ಮನೆಯ ನೆಲಕ್ಕೆ ಬಳಸಲಾಗಿರ್ತಕ್ಕಂಥ ಸಾಮಗ್ರಿ ಯಾವುದು ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿದ ನಂತರ ಮತ್ತು ತಮ್ಮ ಮನೆಗೆ ಮೇಲ್ಛಾವಣಿಗೆ ಬೆಳೆಸಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಅಲ್ಲಿ ತಾವು ನೋಡ್ತಾ ಇರ್ಬೋದು. ತಮ್ಮ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಪ್ರಶ್ನೆಗಳು ಇಲ್ಲಿ ಬರ್ತವೆ. ನಂತರ ದೃಢೀಕರಿಸಿ ಮುಂದೆ ಅಂತ ಹೇಳಿದಾಗ ತಾವು ಮುಂದಿನ ಪ್ರಶ್ನೆಗಳನ್ನು ತಾವು ಹೋಗ್ಬೋದು. ಕುಟುಂಬದ ಒಂದು ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದಾಗ ನಂತರದಲ್ಲಿ ಕುಟುಂಬದ ಒಂದು ಮುಖ್ಯಸ್ಥರ ಹೆಸರು ಯಾವ ಭಾಷೆಯಲ್ಲಿ ತಾವು ಬರೀಬೇಕಾಗಿದೆ ಆ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀರಿ, ಆಗಲೇ ಕನ್ನಡ ಅಂತ. ಹಾಗಾಗಿ ಅವರ ಹೆಸರನ್ನು ಬರೆದ ತಕ್ಷಣ ಅವರ ಒಂದು ಜೆಂಡರ್ ಲಿಂಗವನ್ನು ಗುರುತಿಸಿ ನಂತರ ಅವರು ಪರಿಶಿಷ್ಟ ಜಾತಿಯೋ ಪರಿಶಿಷ್ಟ ಪಂಗಡ ಅಥವಾ ಇತರೆಯನ್ನು ಗುರುತಿಸಿ ಮುಂದೆ ತಾವು ಅಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತುಂಬುತ್ತಾ ಹೋಗ್ಬೋದು. ತಮ್ಮ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಾಸ ಕೊಠಡಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತದೆ, ಆ ಕುಟುಂಬದಲ್ಲಿ ವಾಸಿಸ್ತಕ್ಕಂಥ ವಿವಾಹಿತ ಸದಸ್ಯರ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾನೆ. ಸೊ ದೃಢೀಕರಣ ಮಾಡಿ ತಾವು ಮತ್ತೆ ಮುಂದಕ್ಕೆ ಹೋಗಿದ್ದೆ ಆದರೆ ಅಲ್ಲಿ ಇರ್ತಕ್ಕಂಥ ಒಟ್ಟು 33 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ತುಂಬಬೇಕಾಗ್ತದೆ. ತಮ್ಮ ಮನೆಯಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ನೋಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಬರೆಯಬೇಕಾಗ್ತದೆ. ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಇದೆಯೋ ಅಥವಾ ಆ ಪೈಪ್ ನೀರಿನ ಒಂದು ವ್ಯವಸ್ಥೆಯ ಬಗ್ಗೆ, ಶೌಚಾಲಯದ ಬಗ್ಗೆ, ಹೀಗೆ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ತಾವು
ಓದಿಕೊಂಡು ತಮಗೆ ಸೂಕ್ತವಾಗಿರ್ತಕ್ಕಂಥದ್ದನ್ನು ತಾವು ಅಲ್ಲಿ ಚಾಯ್ಸ್ ಮಾಡ್ಬೋದಾಗಿದೆ. ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಅಡುಗೆಗೆ ಬೇಕಾಗಿರ್ತಕ್ಕಂಥ ಒಂದು ಸಿಲಿಂಡ್ರನೋ ಅಥವಾ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಿ ಅಂತೇಳ್ಬಿಟ್ಟು ಅಲ್ಲಿ ತಾವು ನೋಡ್ತಾ ಹೋಗ್ಬೋದಾಗಿದೆ. ಸೊ ಹೀಗೆ ಮುಂದುವರಿಸಿದಾಗ ಅಲ್ಲಿರ್ತಕ್ಕಂಥ 33 ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ಕೇವಲ ಒಂದೇ ಒಂದು ಪ್ರಶ್ನೆಗೆ ಉತ್ತರಗಳನ್ನು ದೃಢೀಕರಿಸಬೇಕಾಗುತ್ತೆ. ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದ್ದಾವೆ, ಮಲ್ಟಿಪಲ್ ಆಪ್ಷನ್ ಚಾಯ್ಸ್ ಆಗೋದಿಲ್ಲ, ಕೇವಲ ಒಂದಕ್ಕೆ ಉತ್ತರ ನಾವು ಕೊಡಬೇಕಾಗುತ್ತೆ. ತಮ್ಮ ಮನೆಯಲ್ಲಿ ರೇಡಿಯೋ, ಟೆಲಿವಿಷನ್ ಮತ್ತು ಇಂಟರ್ನೆಟ್ ಸಂಪರ್ಕಗಳು ಇದಾವೆ ಇಲ್ಲವ ಅಂತಕ್ಕಂಥ ಉತ್ತರವನ್ನು ಕೊಡಬೇಕು. ಅಲ್ಲದೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಹೀಗೆ ನೋಡ್ತಾ ಹೋಗ್ಬೋದು, ಟೆಲಿಫೋನ್ ಇದೆಯೋ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್, ಇತರೆ ಫೋನ್ಗಳ ಸಂಖ್ಯೆಗಳು ಅಂತಲೇ ಯಾವುದಿದ್ದಾವೆ ಅದನ್ನು ತಾವು ಗುರುತಿಸುತ್ತಾ ಹೋಗಬಹುದಾಗಿದೆ. ಇಂಟರ್ನೆಟ್ ಸಂಪರ್ಕ ಯಾವ್ಯಾವುದಕ್ಕೆ ಪಡಿತಾ ಇದ್ದೀರಿ ಅಂತಕ್ಕಂಥ ಮಾಹಿತಿ. ಅಲ್ಲದೆ ವಾಹನಗಳಿಗೆ ಸಂಬಂಧಪಟ್ಟಂತೆ ಬೈಸಿಕಲ್, ಸ್ಕೂಟರ್ ಅಥವಾ ಮೋಟ್ರ್ ಸೈಕಲ್ ಯಾವುದಿದೆ ಅದನ್ನು ಗುರುತಿಸಬೇಕು. ಅಲ್ಲವೇ ಕಾರು, ಜೀಪು ತಮ್ಮ ಹತ್ರ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಎಸ್ ಆರ್ ನೋ ಅಂತಕ್ಕಂಥ ಆನ್ಸರ್. ಅಲ್ಲದೆ ತಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಆಹಾರಕ್ಕೆ ಬಳಸ್ತಕ್ಕಂಥ ಸಾಮಗ್ರಿಗಳು ಯಾವುದು ಅನ್ನೋದು ಪ್ರಮುಖವಾಗಿ ತಾವು ಯಾವುದನ್ನು ಸೇವನೆ ಮಾಡ್ತೀರಿ ಪ್ರಮುಖವಾಗಿ ಅದನ್ನು ತಾವು ಗುರುತಿಸ್ಬೋದು. ಹೀಗೆ ಗುರುತಿಸಿದ ನಂತರ 33 ಪ್ರಶ್ನೆಗಳಾದ ನಂತರ ಅದನ್ನು ತಾವು ಮುಂದುವರಿಸಿದ್ದೆ ಆದರೆ ತಾವು ಇಲ್ಲಿವರೆಗೆ ಭರ್ತಿ ಮಾಡಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ವೀಕ್ಷಿಸಿಕೊಂಡು ಮೊಬೈಲ್ನಲ್ಲಿ ತಾವು ಅದನ್ನು ಸೆಂಡ್ ಮಾಡಿದ್ದೆ ಆದರೆ ತಮ್ಮ ಒಂದು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಸ್ವಯಂ ಗಣತಿ ID ಕೂಡ ಜನರೇಟ್ ಆಗಿದೆ. ಹೀಗೆ ತಾವುಗಳು ಕೂಡ ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ನಲ್ಲೇ ನಿಮ್ಮ ಸ್ವಯಂ ಗಣತಿಯನ್ನು ಮಾಡಬಹುದಾಗಿದೆ.